ಹಾಸನದ ಹಾಸನಾಂಬೆ ದೇವಿಯ ದರ್ಶನಕ್ಕೆ ಸಂಭ್ರಮದ ತೆರೆ ಬಿದ್ದಿದೆ. ಮಧ್ಯಾಹ್ನ 1:02 ಹಾಸನಾಂಬೆ ದೇಗುಲದ ಗರ್ಭಗುಡಿ ಬಾಗಿಲನ್ನ ಬಂದ್ ಮಾಡಲಾಗಿದೆ. ದೇವಸ್ಥಾನದ ಒಳಗೆ ಪ್ರಧಾನ ಅರ್ಚಕರಾದ ನಾಗರಾಜ್ ಅಂತಿಮವಾಗಿ ಪಂಜಿನ ಪೂಜೆಯನ್ನ ಸಲ್ಲಿಸಿದರು. ಭಕ್ತರು, ಜನಪ್ರತಿನಿಧಿಗಳು ಭಕ್ತಿ ಭಾವದಿಂದ ನಮಿಸಿದ್ರು. ಹಾಸನಾಂಬೆಗೆ ಅಲಂಕಾರ ಮಾಡಿದ್ದ ಆಭರಣವನ್ನ ಅರ್ಚಕರು ತೆಗೆದ್ರು. ಅಲಂಕಾರ ರಹಿತವಾಗಿ ಹುತ್ತದ ರೂಪದಲ್ಲಿರುವ ದೇವಿ ವಿಶ್ವರೂಪ ದರ್ಶನವಾಯಿತು. ಮಂಗಳವಾದ್ಯದೊಂದಿಗೆ ಗರ್ಭಗುಡಿಯಿಂದ ಹೊರಬಂದ ಅರ್ಚಕರು ಬಾಗಿಲನ್ನು ಮುಚ್ಚಿದ್ರು. ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡರ ಸಮ್ಮುಖದಲ್ಲೇ ಬಾಗಿಲಿಗೆ ಬೀಗವನ್ನ ಹಾಕಲಾಗಿದೆ. ದೃಶ್ಯದಲ್ಲಿ ಗಮನಿಸಬಹುದು, ಕಳೆದ 15 ದಿನದಿಂದಲೂ ಕೂಡ ಹಾಸನಾಂಬೆಯ ದರ್ಶನ ಬಹಳ ಅಚ್ಚುಕಟ್ಟಾಗಿತ್ತು. ತುಂಬಾ ಚೆನ್ನಾಗಿ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ರು ಅನ್ನೋದಾಗಿ ಅಲ್ಲಿ ಹೋಗಿರುವಂತ ಭಕ್ತರು ಕೂಡ ಹೇಳ್ತಾ ಇದ್ರು. ಲಕ್ಷಾಂತರ ಸಂಖ್ಯೆಯಲ್ಲಿ ಒಂದು ರೀತಿಯಾಗಿ ಹಿಸ್ಟ್ರಿ ಕ್ರಿಯೇಟ್ ಆಗಿದೆ. ಹಾಸನಾಂಬೆಯ ದೇವಿಯ ದರ್ಶನವನ್ನು ಪಡೆದಂತ ಭಕ್ತರ ಸಂಖ್ಯೆ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಹೋಗಿದ್ದಾರೆ, ದರ್ಶನ ಪಡೆದಿದ್ದಾರೆ. ಅದರಲ್ಲಿ ನಟನಟಿಯರು ಕೂಡ ಹೌದು, ರಾಜಕೀಯ ಗಣ್ಯರು ಕೂಡ ಇದ್ರು. ಇವತ್ತು ಹಾಸನಾಂಬೆಯ ದರ್ಶನಕ್ಕೆ ಅಂತಿಮ ತೆರೆ ಬಿದ್ದಿದೆ. ಮಧ್ಯಾಹ್ನ 1:02 ಈ ರೀತಿಯಾಗಿ ಹಾಸನಾಂಬೆ ದೇಗುಲದ ಗರ್ಭಗುಡಿ ಬಾಗಿಲನ್ನ ಬಂದ್ ಮಾಡಲಾಗಿದೆ. ಇನ್ನು ಮುಂದಿನ ವರ್ಷ ಮತ್ತೆ ತಾಯಿ ದರ್ಶನಕ್ಕೆ ಸಿದ್ಧವಾಗ್ತಾಳೆ. ಅಲ್ಲಿವರೆಗೂ ಕೂಡ ಈ ಬಾಗಿಲು ಬಂದ್ ಆಗಿರುತ್ತೆ. ತಾಯಿಯ ಮಹಿಮೆ ಅಂತದ್ದು. ಹಾಗಾಗಿನೇ ವರ್ಷಕ್ಕೊಮ್ಮೆ ದರ್ಶನ ನೀಡುವಂತಹ ಹಾಸನಾಂಬೆಯ ಸನ್ನಿಧಿಗೆ ಲಕ್ಷ ಸಂಖ್ಯೆಯಲ್ಲಿ ಭಕ್ತರು ಹರಿದು ಹೋಗ್ತಾರೆ. ಈ ಬಾರಿಯಂತೂ ಭಕ್ತ ಸಾಗರವೇ ಬಂದಿತ್ತು. ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಹಾಸನಕ್ಕೆ ಬಂದಿದ್ರು. ಎಲ್ಲಿವರೆಗೆ ಜನ ರಶ್ ಆಗಿದ್ರು ಅಂತ ಹೇಳಿದ್ರೆ ವಿಶೇಷ ಬಸ್ನ ವ್ಯವಸ್ಥೆಯನ್ನ ರದ್ದು ಮಾಡಿ ಅಂತ ಕೋರಿಕೊಳ್ಳುವಷ್ಟು ಬಹಳ ಅಚ್ಚುಕಟ್ಟಾದಂತ ವ್ಯವಸ್ಥೆ ಇತ್ತು. ಎಲ್ಲೂ ಕೂಡ ಯಾವುದೇ ಸಮಸ್ಯೆಗಳಾಗಿರ್ಲಿಲ್ಲ. ಅಷ್ಟೊಂದು ಜನ ಸೆಲೆಬ್ರಿಟೀಸ್ ಹೋಗಿದ್ದಾರೆ, ಸಾಮಾನ್ಯ ಜನ ಹೋಗಿದ್ದಾರೆ, ಸರತಿ ಸಾಲಿನಲ್ಲಿ ನಿಂತು ದರ್ಶನ ಮಾಡಿದ್ದಾರೆ. ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಕೃಷ್ಣ ಬೈರೇಗೌಡರು ಮಾತನಾಡಿದ್ದಾರೆ, ಬನ್ನಿ ನೋಡೋಣ. ಆದಾಯದ ಬಗ್ಗೆನೂ ಕೂಡ ಅನೇಕರು ಪದೇ ಕೇಳ್ತಾ ಇದ್ರು. ಅದನ್ನು ಕೂಡ ನಾವು ನೋಡಿದ್ರೆ ಈ ವರ್ಷ 21,82,00,000 ಬರೀ ಟಿಕೆಟ್ ಮಾರಾಟದಿಂದ ಆದಾಯ ಬಂದಿದೆ. ಹುಂಡಿ ತೆರೆದ್ರೆ ಅದು ಒಂದು 3 ಕೋಟಿ ಮೇಲೆ ಬರುತ್ತದೆ. ಸೊ ಒಟ್ಟಾರೆ ಆದಾಯ 25 ಕೋಟಿಗಿಂತ ಹೆಚ್ಚು ಆಗಬಹುದು ಅಂತ ನಾವು ಅಂದಾಜು ಮಾಡಿದ್ದೇವೆ. ಹೋದ ವರ್ಷಕ್ಕೆ ಇದನ್ನ ಹೋಲಿಕೆ ಮಾಡಿದ್ರೆ ಹೋದ ವರ್ಷ 17,46,000 ಜನ ದರ್ಶನ ಪಡೆದಿದ್ರು. ಈ ವರ್ಷ 26,13,000 ಜನ ದರ್ಶನ ಪಡೆದಿದ್ದಾರೆ. ಹೋದ ವರ್ಷ ಟಿಕೆಟ್ ಮಾರಾಟದಿಂದ ಆದಾಯ 9,68,00,000 ಬಂದಿತ್ತು. ಈ ಬಾರಿ 22,82,00,000 ಬಂದಿದೆ. ಉಂಡಿಯದನ್ನ ಹೊರತುಪಡಿಸಿ ಹೋದ ವರ್ಷನೂ ಕೂಡ ಉಂಡಿಯನ್ನ ಹೊರತುಪಡಿಸಿ 968 ಬಂದಿತ್ತು. ಹಾಗಾಗಿ ಯಾವುದೇ ದೃಷ್ಟಿಯಲ್ಲಿ ನೋಡಿದ್ರು ಕೂಡ ಟಿಕೆಟ್ ತಗೊಂಡು ದರ್ಶನ ಪಡೆದವರು ಸಂಖ್ಯೆ ಬಹುಶಃ 3 ಪಟ್ಟು ಹೆಚ್ಚಾಗಿದೆ ಈ ವರ್ಷ.